Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಹುದಿನಗಳ ನಂತರ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತೆ ಹೆಡ್ಲೈನ್ ಆಗಿದ್ದಾರೆ. ಯುಕ್ರೇನ್ ಇತ್ತೀಚೆಗೆ ಮಾಡಿದ ದಾಳಿಗೆ ಪ್ರತಿಕ್ರಿಯೆ ಕೊಡ್ತೀವಿ, ಯುಕ್ರೇನ್ ಅನ್ನ ಇನ್ಮೇಲೆ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಯುಕ್ರೇನ್ ಕದನದಲ್ಲಿ ಆಗಿರೋ ಇತ್ತೀಚಿನ ಬೆಳವಣಿಗೆ ಕುರಿತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುಟಿನ್ಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಲ್ಲಿ ಈ ರೀತಿ ಮಾತನಾಡಿದ್ದಾರೆ. ಖುದ್ದು ಟ್ರಂಪ್ ಇದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಫೋನ್ ಕಾಲ್ ಅಲ್ಲ, ಒಳ್ಳೆ ಸಂಗಾತಿಗಳಂತೆ ಸುದೀರ್ಘವಾಗಿ 1 ಗಂಟೆ 15 ನಿಮಿಷ ಅಮೆರಿಕದ ಅಧ್ಯಕ್ಷ ಮತ್ತು ರಷ್ಯಾದ ಅಧ್ಯಕ್ಷ ಮಾತನಾಡಿದ್ದಾರೆ. ಈ ಮಾತುಕತೆ ಬಹಳ ಚೆನ್ನಾಗಿತ್ತು ಅಂತಲೂ ಟ್ರಂಪ್ ಹೇಳಿದ್ದಾರೆ. ಆದರೆ ರಷ್ಯಾ ಯುಕ್ರೇನ್ ಮಧ್ಯೆ ಸದ್ಯಕ್ಕೆ ಶಾಂತಿಯಾಗುತ್ತೆ ಅಂತ ಅನಿಸ್ತಾ ಇಲ್ಲ ಅನ್ನೋ ಒಂದು ಟ್ವಿಸ್ಟ್ ಅನ್ನು ಕೂಡ ಇಟ್ಟಿದ್ದಾರೆ. ರಷ್ಯಾದ ಏರ್ ಫೀಲ್ಡ್ಗಳ ಮೇಲೆ ಯುಕ್ರೇನ್ ನಡೆಸಿದ ದಾಳಿಗೆ ಪುಟಿನ್ ಬಲವಾಗಿ ಪ್ರತಿಕ್ರಿಯೆ ಕೊಡಲೇಬೇಕು ನಾನು ಅಂತ ಹೇಳಿದಾರಂತೆ. ಈ ಮೂಲಕ ಪುಟಿನ್ ಶೀಘ್ರ ದೊಡ್ಡ ಪ್ರಮಾಣದಲ್ಲಿ ಯುಕ್ರೇನ್ ಮೇಲೆ ಮುಗಿ ಬೀಳೋದು ಖಚಿತ ಅನ್ನೋ ವಾತಾವರಣ ಇದೆ. ಅಂದಹಾಗೆ ಯುಕ್ರೇನ್ ಇತ್ತೀಚೆಗೆ ಮಾಡಿದ ದಾಳಿಯಲ್ಲಿ 40ಕ್ಕೂ ಅಧಿಕ ರಷ್ಯಾದ ಸೇನಾ ವಿಮಾನಗಳು ಧ್ವಂಸ ಆಗಿದ್ವು. ಅದರಲ್ಲಿ ರಷ್ಯಾದ ಇಂಪಾರ್ಟೆಂಟ್ ಬಾಂಬರ್ಗಳು ಮತ್ತು ಮಿಸೈಲ್ಗಳು ಕೂಡ ಇದ್ವು. ಶಾಂತಿ ಮಾತುಕತೆ ನಡೀತಾ ಇರೋ ಹೊತ್ತಲ್ಲೇ ಜಗತ್ತು ಊಹೆ ಮಾಡದ ರೀತಿ ಯುಕ್ರೇನ್ ಡ್ರೋನ್ ದಾಳಿ ಮಾಡಿತ್ತು. ಇದಕ್ಕೆ ರಷ್ಯಾ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಈಗ ಪುಟಿನ್ ಬಾಯಲ್ಲೇ ಬಲವಾದ ಪ್ರತಿಕ್ರಿಯೆ ಅಂತ ಬಂದಿರೋದು ಆತಂಕ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ರಷ್ಯಾಗೆ ಬೇಷರತ್ ಬೆಂಬಲವನ್ನು ಘೋಷಿಸಿದ್ದಾರೆ. ಯುಕ್ರೇನ್ ವಿವಾದವು ಸೇರಿದ ಹಾಗೆ ಎಲ್ಲ ವಿಚಾರಗಳಲ್ಲಿ ರಷ್ಯಾಗೆ ಸಪೋರ್ಟ್ ಅಂತ ಹೇಳಿದ್ದಾರೆ. ಎಲ್ಲ ಅಂತಾರಾಷ್ಟ್ರೀಯ ಸಮಸ್ಯೆಗಳಲ್ಲಿ ನಾವು ರಷ್ಯಾದೊಂದಿಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ಏಪ್ರಿಲ್ನಲ್ಲಷ್ಟೇ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ನಾರ್ತ್ ಕೊರಿಯಾ ಸೈನಿಕರನ್ನು ನಿಯೋಜನೆ ಮಾಡಲಾಗಿದೆ ಅಂತ ಉಭಯ ದೇಶಗಳು ಅಧಿಕೃತವಾಗಿ ಒಪ್ಕೊಂಡಿದ್ವು. ಅದಾದ ಬೆನ್ನಲ್ಲೇ ಕಿಮ್ ಮತ್ತೆ ರಷ್ಯಾಗೆ ನಮ್ಮ ಸಪೋರ್ಟ್ ಇದೆ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮತ್ತು ನ್ಯಾಟೋ ಸಂಬಂಧ ಇನ್ನಷ್ಟು ಹದಗೆಡ್ತಿರೋ ಹೊತ್ತಲ್ಲೇ ಯುರೋಪಿಯನ್ ರಾಷ್ಟ್ರಗಳು ದೊಡ್ಡ ಘೋಷಣೆ ಮಾಡಿವೆ. ಮೊನ್ನೆ ಅಷ್ಟೇ ನಾವು ಯುದ್ಧಕ್ಕೆ ರೆಡಿ ಆಗಬೇಕು, ಬಲಿಷ್ಠ ಮಿಲಿಟರಿಯನ್ನು ಕಟ್ಟಬೇಕು ಅಂತ ಬ್ರಿಟನ್ ಹೇಳಿತ್ತು. ಈಗ ಜರ್ಮನಿ ಕೂಡ ಅದೇ ರೀತಿ ಮಾತನಾಡಿದೆ. ಯುರೋಪ್ನಲ್ಲೇ ಜರ್ಮನಿಯನ್ನು ಅತಿ ಬಲಿಷ್ಠ ಸೇನೆಯನ್ನಾಗಿ ಮಾಡಬೇಕು, ಅದಕ್ಕಾಗಿ ಸೇನೆಗೆ ಸಾವಿರಾರು ಕೋಟಿ ಖರ್ಚು ಮಾಡೋ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ರಷ್ಯಾದ ಅಗ್ರೆಷನ್ ಮತ್ತು ಟ್ರಂಪ್ರ ನೀತಿಗಳು ಕಾರಣ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಕ್ರೆಮ್ಲಿನ್ ಅಧಿಕಾರಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಪುಟಿನ್ ಮಾತುಕತೆಯಲ್ಲಿ ಭಾರತ ಪಾಕ್ ಸಂಘರ್ಷದ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಅಮೆರಿಕ ಅಧ್ಯಕ್ಷ ಸ್ವತಃ ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನು ನಿಲ್ಲಿಸಿದ್ದಾರೆ ಅಂತ ಕ್ರೆಮ್ಲಿನ್ ಅಧಿಕಾರಿ ಯೂರಿ ಉಷಕೋವ್ ಹೇಳಿದ್ದಾರೆ. ಸೊ ಇಲ್ಲಿ ಟ್ರಂಪ್ ಅಲ್ಲೂ ಬಿಟ್ಟಿಲ್ಲ. ಪುಟಿನ್ ಜೊತೆ ಮಾತಾಡೋ ಟೈಮ್ನಲ್ಲಿ, ಯುಕ್ರೇನ್ ಕದನದ ಬಗ್ಗೆ ಮಾತಾಡೋ ಟೈಮ್ನಲ್ಲಿ ನೋಡಿ ಭಾರತ ಪಾಕ್ ನಡುವೆ ಕೂಡ ಯುದ್ಧ ನಿಲ್ಲಿಸಿದ್ ನಾನೇ ಅಂತ ಹೇಳಿ ಮತ್ತೆ ಅದೇ ವಿಚಾರವನ್ನು ತುತ್ತೂರಿ ಊದಿರೋದಿಲ್ಲಿ ಕಾಣಿಸ್ತಾ ಇದೆ. ಏನೋ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯದ ಕೂಗು ಜೋರಾಗಿದೆ ಬಲೂಚಿಸ್ತಾನದವ್ರದ್ದು. ಈಗ ಪಾಕ್ ಸೇನೆಯ ಬೆಂಗಾವಲು ವಾಹನ ಗುರಿಯಾಗಿಸಿ 2 ಕಡೆ ದಾಳಿ ಮಾಡಿದ್ದಾರೆ. ಪರಿಣಾಮ 5 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವು ಪಾಕ್ ಸೈನಿಕರು ಗಾಯಗೊಂಡಿದ್ದಾರೆ. ಈ ಬಗ್ಗೆ ಖುದ್ದು BLA ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಜಮುರಾನ್ ಮತ್ತು ಕ್ವೆಟಾದಲ್ಲಿ ಈ ದಾಳಿ ನಡೆಸಿದ್ದೀವಿ. ಈ ದಾಳಿಯಲ್ಲಿ ಪಾಕ್ ಸೇನೆಯ ಒಂದು ವಾಹನ ಸಂಪೂರ್ಣ ನಾಶವಾಗಿದೆ ಅಂತ BLA ಹೇಳಿಕೊಂಡಿದೆ. ಇನ್ನು ಪಾಕ್ ಸೇನೆ ಬಲೂಚಿಸ್ತಾನದಿಂದ ಹಿಂದೆ ಸರಿಯೋವರೆಗೂ ಮತ್ತು ಪಾಕ್ನಿಂದ ನಮಗೆ ಸ್ವಾತಂತ್ರ್ಯ ಪೂರ್ತಿ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತಲೂ ಮತ್ತೆ BLA ಪುನರುಚ್ಚಾರ ಮಾಡಿದೆ. ಇನ್ನು ಇದೇ ಬಲೂಚಿಸ್ತಾನದ ಕೆಚ್ ಜಿಲ್ಲೆಯಲ್ಲಿ ಅಪರಿಚಿತ ಬಂದೂಕುದಾರಿ ಅಸಿಸ್ಟೆಂಟ್ ಕಮಿಷನರ್ ಒಬ್ಬರನ್ನ ಅಪಹರಣ ಮಾಡಿದ್ದಾನೆ. ಅಧಿಕಾರಿಯನ್ನ ಮೊಹಮ್ಮದ್ ಹನೀಫ್ ನೂರ್ಜಾಯಿ ಅಂತ ಗುರುತಿಸಲಾಗಿದೆ. ಕುಟುಂಬ ಸಮೇತ ಕ್ವೆಟಾಗೆ ಪ್ರಯಾಣ ಮಾಡುತ್ತಿದ್ದಾಗ ಮಾರ್ಗ ಮಧ್ಯೆ ಹಿಡ್ಕೊಂಡು ಹೋಗಿದ್ದಾರೆ. ಹಿಡ್ಕೊಂಡು ಹೋದವರು ಯಾರೋ ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಮತ್ತೊಂದು ಕಡೆ ಫೀಲ್ಡ್ ಮಾರ್ಷಲ್ ಮುನೀರಾ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ತಪ್ಪು ತಿಳ್ಕೋಬೇಡಿ, ಆತನನ್ನು ಅಮೆರಿಕದಲ್ಲಿ ಸಖತ್ ಟ್ರೋಲ್ ಮಾಡಲಾಗಿದೆ. ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನ ಡಿಜಿಟಲ್ ಸ್ಕ್ರೀನ್ ಮೇಲೆ ಮುನೀರನನ್ನು ಫ್ರಾಡ್ ಮಾರ್ಷಲ್ ಮತ್ತು ಸುಳ್ಳುಗಾರ ಅಂತ ಲೇಬಲ್ ಮಾಡಲಾಗಿದೆ. ಫೀಲ್ಡ್ ಮಾರ್ಷಲ್ ಆಯಿತು, ಫೇಲ್ಡ್ ಮಾರ್ಷಲ್ ಆಯಿತು. ಈ ಫೀಲ್ಡ್ ಮಾರ್ಷಲ್ ಮುನೀರನಿಗೆ ಬೇರೆ ಬೇರೆ ಹೆಸರು. ಈಗ ಫ್ರಾಡ್ ಮಾರ್ಷಲ್ ಅಂತ ಹೇಳಿ ತೋರಿಸಲಾಗಿದೆ ಟೈಮ್ಸ್ ಸ್ಕ್ವೇರ್ನಲ್ಲಿ ದೊಡ್ಡದಾಗಿ.
ತಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡ್ತಾನೀತ, ಒಳ್ಳೆ ಕೆಲಸಗಳು ಮಾತ್ರ ಮನುಷ್ಯನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋದು, ಫೇಕ್ ಟೈಟಲ್ಗಳಲ್ಲ ಅಂತ ಮುನೀರಂಗೆ ಚಾಟಿ ಬೀಸಲಾಗಿದೆ. ಅಲ್ಲದೆ ಪಾಕ್ನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹಾಗೂ ಮಾಜಿ PM ನವಾಜ್ ಶರೀಫ್ರನ್ನ ಇವರಿಬ್ಬರು ಮೋಸಗಾರರು ಅಂತ ಕರೆಯಲಾಗಿದೆ. ಅಲ್ಲದೆ ಪಾಕ್ನ ಮಾಜಿ PM ಇಮ್ರಾನ್ ಖಾನ್ರನ್ನ 2 ವರ್ಷ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಲಾಗಿದೆ. ನಿಜವಾದ ನಾಯಕರು ಇಮ್ರಾನ್ ಜೊತೆ ನಿಲ್ತಾರೆ ಅಂತ ಸ್ಕ್ರೀನ್ನಲ್ಲಿ ಇಮ್ರಾನ್ರ ಗುಣಗಾನ ಮಾಡಲಾಗಿದೆ. ಈ ಬಗೆಗಿನ ವಿಡಿಯೋವನ್ನು ಸಿಕ್ಕಾಪಟ್ಟೆ ಇಮ್ರಾನ್ ಆ್ಯಂಡ್ ಗ್ಯಾಂಗ್ ಶೇರ್ ಮಾಡ್ತಾ ಇದೆ. ಇದನ್ನು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇನ್ನಷ್ಟೇ ಸಿಗಬೇಕು. ಆದರೆ ಇತ್ತೀಚೆಗೆ ಪಾಕ್ನಲ್ಲಿ ರಾಜಕೀಯ ಮತ್ತು ಸೇನಾ ಬೆಳವಣಿಗೆಗಳು ತುಂಬ ಬಿಗಡಾಯಿಸ್ತಾ ಇದ್ದಾವೆ, ಹದಗೆಟ್ಟು ಹೋಗ್ತಾ ಇದೆ, ಉದ್ವಿಗ್ನ ವಾತಾವರಣ ಇದೆ. ಸೊ ಇಮ್ರಾನ್ ಬೆಂಬಲಿಗರೇ ಪಾಕಿಗಳೇ ಇದನ್ನು ಮಾಡಿರಬಹುದು ಅನ್ನೋದು ಲೆಕ್ಕಾಚಾರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ವೇಳೆ ಪಾಕಿಸ್ತಾನಕ್ಕೆ ಭಾರಿ ಹೊಡೆತ ಬಿದ್ದಿತ್ತು, ಏರ್ ಬೇಸ್ಗಳಲ್ಲೆಲ್ಲ ಗುಂಡಿ ಬಿದ್ದಿದ್ದು ದೊಡ್ಡದು. ಆದರೆ ಫೀಲ್ಡ್ ಮಾರ್ಷಲ್ ಮುನೀರ ತನಗೆ ತಾನೇ ಅವಾರ್ಡ್ ತಗೊಂಡು ಪದಕ ಹಾಕ್ಕೊಂಡು ಗೆದ್ದೆ ನೋಡಿ ಅಂಥೇಳಿ ಓಡಾಡ್ತಾ ಇತ್ತು. ಸೊ ಇದಕ್ಕೀಗ ಪಾಕ್ನವರೇ ಇಮ್ರಾನ್ ಆ್ಯಂಡ್ ಗ್ಯಾಂಗ್ಗೆ ಏನೂ ಮಾಡಿಲ್ಲ, ನೀನು ಸುಮ್ಮನೆ ಟೈಟಲ್ ಎಕ್ಸ್ಟ್ರಾ ಹಾಕೊಂಡು ಇನ್ನೊಂದು ಸ್ಟಾರ್ ಎಕ್ಸ್ಟ್ರಾ ಹಾಕೊಂಡು ಓಡಾಡ್ತಿದೀಯಾ ಮುನೀರಾ ಅಂತ ಉಗಿತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಕಾಣಿಸ್ತಿರೋ ವಿಚಾರ. ಇನ್ನು ಸದ್ಯಕ್ಕೆ ಪಾಕಿಸ್ತಾನ ಅಮೆರಿಕದ ಕಾಲ ಬುಡದಿಂದ ಏಳೋ ಲಕ್ಷಣ ಕಾಣಿಸ್ತಾ ಇಲ್ಲ. ಭಾರತದ ಜೊತೆಗೆ ಮಾತನಾಡಿಸಿ ಅಂತ ಮತ್ತೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕಾಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಟ್ರಂಪ್ ಯಾವಾಗ ಹೇಳಿದ್ರೋ ಗೊತ್ತಿಲ್ಲ, ಟ್ಯಾರಿಫ್ ಕಮ್ಮಿ ಮಾಡಿ ಅಂತ ಎಲ್ಲ ಬಂದು ನನಗಲ್ಲಿ ಮುತ್ತು ಕೊಡ್ತಾ ಇದ್ದಾರೆ ಅಂತ. ಸೊ ಕೆಲಸ ಆಗುತ್ತೆ ಇಲ್ಲಿ ಸ್ವಲ್ಪ ನೈಸ್ ಹೊಡೆದ್ರೆ ಅಂಥೇಳಿ ಕಾಲ ಹತ್ರ ಕೂತ್ಕೊಂಡು ಏನೋ ಪಾಕಿಸ್ತಾನದವರು ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಆಯೋಜಿಸಿದ ಈವೆಂಟ್ನಲ್ಲಿ ಮಾತನಾಡ್ತಾ ಭಾರತದೊಂದಿಗಿನ ಉದ್ವಿಗ್ನತೆ ತಣ್ಣಗಾಗಿಸೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬನ್ನಿ ಮಾತಾಡಿ, ಮಧ್ಯ ಬನ್ನಿ ನೀವು. ಈ ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಮಾತುಕತೆಗಾಗಿ ಟ್ರಂಪ್ ಆಕ್ಟಿವ್ ರೋಲನ್ನು ಹಿಂಗೆ ನಿಭಾಯಿಸಬೇಕು, ಅಮೆರಿಕಾಗೆ ಇಂಪಾರ್ಟೆಂಟ್ ರೋಲ್ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಟ್ರಂಪ್ ಒಬ್ಬ ಶಾಂತಿದೂತ ಹಾಗೆ ಹೀಗೆ ಅಂತ ಖುದ್ದು ಟ್ರಂಪ್ಗೆ ಅಸಹ್ಯ ಆಗುವಷ್ಟು ಹೊಗಳು ಬಿಟ್ಟಿದ್ದಾರೆ ಈ ಶಹಬಾಜ್ ಶರೀಫ್. ಇಲ್ಲೊಂದು ಕಡೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ಜರ್ದಾರಿ ಕೂಡ ಟ್ರಂಪ್ ಗುಣಗಾನ ಮಾಡಿದ್ದಾರೆ. ಸುಮಾರು 10 ಬಾರಿ ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಜಾರಿಗೊಳಿಸೋಕೆ ಟ್ರಂಪ್ ಕೆಲಸ ಮಾಡಿದ್ದಾರೆ. ಸೊ ಕದನ ವಿರಾಮದ ಕ್ರೆಡಿಟನ್ನು ನಾವು ಟ್ರಂಪ್ಗೆ ಕೊಡಬೇಕು, ಅದು ಅವರಿಗೆ ಸಲ್ಲಬೇಕು ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಭಾರತ ಕಡೆಯಿಂದ ಮತ್ತೆ ಕಠಿಣ ಉತ್ತರ ಬಂದಿದೆ. ಶಶಿ ತರೂರ್ ನೇತೃತ್ವದ ಸರ್ವ ಪಕ್ಷಗಳ ನಿಯೋಗ ಅಮೆರಿಕದಲ್ಲಿ ಮೀಟಿಂಗ್ ಮಾಡಿದ್ದು ಅಲ್ಲಿ ಅಮೆರಿಕಗೆ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಲೆಗೆ ಬಂದೂಕು ಹಿಡಿದವರೊಂದಿಗೆ ನಾವು ಯಾವುದೇ ಕಾರಣಕ್ಕೂ ಮಾತುಕತೆ ನಡೆಸಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಭಾರತ ಪಾಕ್ ನಡುವಿನ ಮಾತುಕತೆಗೆ ಅಮೆರಿಕ ಹೆಲ್ಪ್ ಮಾಡಬಹುದಾ ಅನ್ನೋ ಪ್ರಶ್ನೆ ಮಾಡಿದಾಗ ಅದಕ್ಕೂ ತರೂರ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತದ ನಿಯೋಗ ಪಾಕ್ ಜೊತೆಗಿನ ಸಂಘರ್ಷದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಅಂತ ಕೇಳೋಕೆ ಬಂದಿಲ್ಲ, ಬದಲಿಗೆ ಪಾಕ್ ನಡೆಸ್ತಾ ಇರೋ ಉಗ್ರ ಕೃತ್ಯದ ಬಗ್ಗೆ ತಿಳಿಸೋಕೆ, ಪಾಕ್ ದಾಳಿ ಮಾಡಿದ್ರೆ ಮತ್ತೆ ನಾವು ಹೊಡಿತೀವಿ ಅಂತ ಹೇಳೋಕೆ ನಾವು ಬಂದಿದ್ದೀವಿ ಅಂತ ಹೇಳಿ ಅಧಿಕಾರದ ಸ್ಥಾನದಿಂದ ಮಾತನಾಡಿದ್ದಾರೆ. ಪೊಸಿಷನ್ ಆಫ್ ಸ್ಟ್ರೆಂತ್ನಿಂದ ಅವರು ಪಾಕಿಸ್ತಾನದವರು ಪೊಸಿಷನ್ ಆಫ್ ವೀಕ್ನೆಸ್ನಿಂದ ಬನ್ನಿ ಮಧ್ಯ ಬನ್ನಿ ಅಂತೇಳಿ ಅಮೆರಿಕನ್ ಕರೀತಿದ್ದಾರೆ. ವ್ಯತ್ಯಾಸ ನೋಡಿ ಎರಡು ನಿಯೋಗದ್ದು. ಇನ್ನು ಟ್ರಂಪ್ ವ್ಯಾಪಾರ ಮಾಡಲ್ಲ ಅಂತ ಬೆದರಿಸಿ ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ್ರಾ ಅನ್ನೋ ಪ್ರಶ್ನೆ ಕೇಳಲಾಯಿತು. ಇದಕ್ಕೂ ಉತ್ತರ ಕೊಟ್ಟ ತರೂರ್, PM ಮೋದಿ ಆಗಲಿ ವಿದೇಶಾಂಗ ಸಚಿವ S ಜೈಶಂಕರ್ ಆಗಲಿ ಅಮೆರಿಕ ನಾಯಕರೊಂದಿಗೆ ಆ ರೀತಿ ಯಾವುದೇ ಕಂಡೀಷನ್ ಬಗ್ಗೆ ಮಾತಾಡಿಲ್ಲ. ನಮಗೆ ವ್ಯಾಪಾರದ ಕಾರಣದಿಂದ ಪಾಕ್ ಜೊತೆಗಿನ ಸಂಘರ್ಷ ನಿಲ್ಲಿಸುವ ಅವಶ್ಯಕತೆ ಕೂಡ ಇಲ್ಲ. ಪಾಕ್ ದಾಳಿ ಮುಂದುವರಿಸಿದ್ರೆ ನಾವು ದೊಡ್ಡ ಉತ್ತರ ಕೊಡೋದು ಗ್ಯಾರಂಟಿ, ಮುಂದೇನು ನಮ್ಮ ಆತ್ಮರಕ್ಷಣೆಗಾಗಿ ನಾವು ಹೋರಾಡ್ತೀವಿ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ತರೂರ್. ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ಟರ್ಕಿಶ್ ಏರ್ಲೈನ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೇ 29ರಿಂದ ಜೂನ್ 2ರವರೆಗೆ ದಿಲ್ಲಿ, ಹೈದರಾಬಾದ್, ಚೆನ್ನೈ ಮತ್ತು ಬೆಂಗಳೂರು ಏರ್ಪೋರ್ಟ್ಗಳಲ್ಲಿ ಟರ್ಕಿಶ್ ಏರ್ಲೈನ್ನ ಪ್ಯಾಸೆಂಜರ್ ಮತ್ತು ಕಾರ್ಗೋ ಫ್ಲೈಟ್ಸಲ್ಲಿ DGCA ಚೆಕಿಂಗ್ ನಡೆಸಿತ್ತು. ಈ ವೇಳೆ ಒಂದು ವಿಮಾನದಲ್ಲಿ ಅಪಾಯಕಾರಿ ಸರಕುಗಳು ಪತ್ತೆಯಾಗಿವೆ. ಹೀಗಾಗಿ ಸೇಫ್ಟಿ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ ಅಂತ ವಾರ್ನಿಂಗ್ ಕೊಡಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಸುಮಾರು 12 ದೇಶಗಳ ಪ್ರಜೆಗಳು ಅಮೆರಿಕಗೆ ಬರದಂತೆ ಟ್ರಾವೆಲ್ ಬ್ಯಾನ್ ಹೇರಿದ್ದಾರೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟು ಮಾಡ್ತಾರೆ ಅಂತ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಫ್ಘಾನಿಸ್ತಾನ್, ಇರಾನ್, ಛಾಡ್, ಮಯನ್ಮಾರ್, ಸೊಮಾಲಿಯಾ, ಸುಡಾನ್, ಯೆಮೆನ್, ಹೈಟಿ, ಎರಿಟ್ರಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಈಕ್ವೆಟೋರಿಯಲ್ ಗಿನಿಯಾ, ಲಿಬಿಯಾಗಳನ್ನ ಈ ನಿರ್ಬಂಧ ಪಟ್ಟಿಗೆ ಸೇರಿಸಲಾಗಿದೆ. ಇಲ್ಲಿಂದ ಯಾರೊಬ್ಬರೂ ಕೂಡ ಅಮೆರಿಕಗೆ ಬರೋ ಹಾಗಿಲ್ಲ. ಇನ್ನು ಬುರುಂಡಿ, ಕ್ಯೂಬಾ, ಲವೋಸ್, ತುರ್ಕಮೆನಿಸ್ತಾನ್, ವೆನೆಜುವೆಲಾ ಸೇರಿ 7 ದೇಶದ ವಿಸಿಟರ್ಸ್ಗೆ ಭಾಗಶಃ ಅಮೆರಿಕ ಪ್ರವೇಶ ನಿರ್ಬಂಧಿಸಿದ್ದಾರೆ. ಈ ದೇಶಗಳ ವಿಸಿಟರ್ಸ್ಗೆ ಸ್ವಲ್ಪ ವಿನಾಯಿತಿಯನ್ನು ಕೊಡಲಾಗಿದೆ ಅಷ್ಟೇ. ಟ್ರಂಪ್ರ ಈ ನಿಯಮ ಜೂನ್ 9ರಿಂದಲೇ ಜಾರಿಗೆ ಬರುತ್ತೆ. ತಾನು ಮುಸ್ಲಿಂ ರಾಷ್ಟ್ರಗಳ ದೊಡ್ಡಣ್ಣ ಆಗಬೇಕು ಅಂತ ಪಾಕಿಸ್ತಾನದೊಂದಿಗೆ, ಸೌದಿ ಅರೇಬಿಯಾದೊಂದಿಗೆ ಸ್ಪರ್ಧೆಗೆ ಬಿದ್ದಿರೋ ಇರಾನ್, ಅಣ್ವಸ್ತ್ರ ಮಾಡಿಕೊಂಡು ಇನ್ನಷ್ಟು ಪವರ್ಫುಲ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋ ಇರಾನ್, ಜಗತ್ತಿಗೆಲ್ಲ ಪಾಠ ಮಾಡೋ ಇರಾನ್ ಈಗ ಅಮಾನುಷ ಕೆಲಸಕ್ಕೆ ಕೈ ಹಾಕಿದೆ. ತನ್ನ ದೇಶದಲ್ಲಿದ್ದ ದೊಡ್ಡ ಸಂಖ್ಯೆಯ ಅಫ್ಘಾನ್ ಮುಸ್ಲಿಮರನ್ನು ಹೊರಹಾಕೋಕೆ ಹೆಜ್ಜೆ ಇಟ್ಟಿದೆ. ಇರಾನ್ನಲ್ಲಿ ಕನಿಷ್ಠ 60 ಲಕ್ಷಕ್ಕೂ ಅಧಿಕ ಅಫ್ಘಾನ್ ಮುಸ್ಲಿಮರು ವಾಸ ಮಾಡ್ತಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಹೀಗಾಗಿ ಅವರಿಂದ ತುಂಬ ಸಮಸ್ಯೆ ಆಗ್ತಿದೆ. ನಮಗೆ ಅವರನ್ನು ನಾವು ಹೊರಗೆ ಹಾಕ್ತೀವಿ, ಅವರು ಇರೋದಿಲ್ಲಿ ಬೇಡ, ಅವ್ರನ್ನ ವಾಪಸ್ ಅಡ್ತೀವಿ, ದುಡ್ತೀವಿ ಅವ್ರನ್ನ ಆಚೆ ಅಂಥೇಳಿ ಇರಾನ್ ಹೊರಟಿದೆ.
40 ಲಕ್ಷ ಅಫ್ಘಾನ್ ಮುಸ್ಲಿಮರಿಗೆ ಈಗ ಆಲ್ರೆಡಿ ಸೂಚನೆ ಕೊಡಲಾಗಿದೆ. ಜುಲೈ 6ರ ಒಳಗೆ ದೇಶ ಬಿಟ್ಟು ಹೋಗಿ ಅಂತ ಸೂಚನೆ ಕೊಡಲಾಗಿದೆ. ಅಂದಹಾಗೆ ಇರಾನ್ನಲ್ಲಿ 9.1 ಕೋಟಿ ಜನಸಂಖ್ಯೆ ಇದ್ದು ಇದರಲ್ಲಿ ಅರ್ಧ ಕೋಟಿ ಜನಸಂಖ್ಯೆ ಅಫ್ಘಾನ್ನ ನಿರಾಶ್ರಿತ ಮುಸ್ಲಿಮರಿದ್ದಾರೆ. ತಾಲಿಬಾನ್ 2021ರಲ್ಲಿ ಅಧಿಕಾರಕ್ಕೆ ಬಂದಾಗ ಹೆಚ್ಚಿನವರು ಇರಾನ್ಗೆ ಓಡ್ಬಂದು ಸೇರಿಕೊಂಡಿದ್ರು ನಿರಾಶ್ರಿತರು. ಈಗ ಅವ್ರನ್ನ ವಾಪಸ್ ಆಡ್ತೀವಿ ಅಂತ ಇರಾನ್ ಘೋಷಿಸಿದೆ. ಮತ್ತೊಂದು ಕಡೆ ಸೇಮ್ ಪಾಕಿಸ್ತಾನ ಇನ್ನೊಂದು ಸೈಡ್ ಇರೋವಂಥದ್ದು, ಅಫ್ಘಾನಿಸ್ತಾನದ ಇನ್ನೊಂದು ಬದಿಯಲ್ಲಿರೋ ಈ ಪಾಕಿಸ್ತಾನ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದೆ. ಲಕ್ಷ ಸಂಖ್ಯೆಯಲ್ಲಿ ಅಫ್ಘಾನ್ ಮುಸ್ಲಿಮರನ್ನು ವಾಪಸ್ ಹೋಗಿ ಅಂತ ದೂಡ್ತಾ ಇದ್ದಾರೆ. ಬಂದೂಕು ಹಿಡ್ಕೊಂಡು ಬಂದೂಕಿನ ಪಾಯಿಂಟ್ನಲ್ಲಿ ಅವ್ರನ್ನ ಹೆದರಿಸಿ ಓಡಿಸ್ತಾ ಇದ್ದಾರೆ. ಕಳೆದ ಏಪ್ರಿಲ್ನಿಂದ ಇಲ್ಲಿವರೆಗೆ ಜಸ್ಟ್ 2-3 ತಿಂಗಳಲ್ಲೇ 2 ಲಕ್ಷ ಅಫ್ಘಾನ್ ನಿರಾಶ್ರಿತ ಮುಸ್ಲಿಮರನ್ನು ಪಾಕಿಸ್ತಾನದಿಂದ ಹೊರಗೆ ಹಾಕಲಾಗಿದೆ ಅಂತ ಪಾಕ್ನ ಆಂತರಿಕ ಸಚಿವಾಲಯವೇ ಮಾಹಿತಿಯನ್ನು ಕೊಟ್ಟಿದೆ. ಇಲ್ಲೂ ಕೂಡ ಮಿಲಿಯನ್ ಸಂಖ್ಯೆಯಲ್ಲಿದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ ಅಲ್ಲೂ ಕೂಡ ಅವನ್ನ ನಿರಂತರವಾಗಿ ಮಳೆ ಗಾಳಿ ಏನು ನೋಡದೆ ಬೀದಿಗೆ ಹಾಕಿ ಓಡಿಸ್ತಾ ಇದ್ದಾರೆ ಗಡಿಯಿಂದ ಆಚೆಗೆ ಅಫ್ಘಾನಿಸ್ತಾನಕ್ಕೆ. ಈ ಮೂಲಕ ಇವರಿಬ್ಬರೂ ಕೂಡ ಪಾಕಿಸ್ತಾನ ಮತ್ತು ಇರಾನ್, ಅಫ್ಘಾನಿಸ್ತಾನದ 2 ಬದಿಯಲ್ಲಿರೋರು ಇಬ್ಬರೂ ಸೇರಿಕೊಂಡು ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಇವರಿಬ್ಬರೂ ಕೂಡ ಇಸ್ಲಾಮಿಕ್ ಜಗತ್ತಿನಲ್ಲಿ ನಾವು ರಕ್ಷಕರು ಅಂತ ಹೇಳ್ಕೊಂಡು ತಿರುಗಾಡೋ ರಾಷ್ಟ್ರಗಳು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಭಾರತ ಬಾಂಗ್ಲಾ ಗಡಿಯಲ್ಲಿ ಬಾಂಗ್ಲಾ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಮಾಲ್ಡಾ ಮುರ್ಷಿದಾಬಾದ್ ಗಡಿಯಲ್ಲಿ BSF ಸೈನಿಕರೊಬ್ಬರನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ಹಿಂಸೆ ಕೊಟ್ಟಿದ್ದಾರೆ. BSFನ 71ನೇ ಬೆಟಾಲಿಯನ್ನ ಶ್ರೀ ಗಣೇಶ ಅಂತ ಗುರುತಿಸಲಾಗಿದೆ. ಬಾಂಗ್ಲಾದ ಸತಾಶ್ರೀಯ ಅನ್ನೋ ಹಳ್ಳಿ ಸಮೀಪ ಗೂಂಡಾಗಳು ಗಡಿದಾಟಿ ಬಂದು ಇವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ. ಹೊಡೆದು ಬಾಳೆ ಮರಕ್ಕೆ ಇವ್ರನ್ನ ಕಟ್ಟಿ ಹಾಕಿ ಹೊಡೆದಿದ್ದಾರೆ. ನಂತರ ಅಲ್ಲೇ ಇದ್ದ ಇನ್ನೂ ಕೆಲವರು ಬಂದು ಇವ್ರಿಗೆ ಯಾಕೆ ಹೊಡಿತಿದ್ರೆ ಸೈನಿಕರನ್ನ ಅಂತ ಬಿಡಿಸಿ ಬಾಂಗ್ಲಾ ಸೇನೆಗೆ ಒಪ್ಪಿಸಿದ್ದಾರೆ. ಅಂದಹಾಗೆ ಇದಕ್ಕೂ ಮುಂಚೆ ಯೋಧ ಕಾಣೆಯಾದ ಬಗ್ಗೆ BSF ಮತ್ತು ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ ಅಧಿಕಾರಿಗಳ ಮಧ್ಯೆ ತುರ್ತು ಮೀಟಿಂಗ್ ಕೂಡ ಆಗಿತ್ತು. ಇದಾದ 4 ಗಂಟೆ ನಂತರ ಸೈನಿಕ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಮತ್ತೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕಳೆದ 24 ಗಂಟೆಯಲ್ಲಿ ಸುಮಾರು 100 ಜನ ಸಾವನ್ನಪ್ಪಿದ್ದಾರೆ. ಹಾಗೆ ಗಾಜಾದಲ್ಲಿ ಮಾನವೀಯ ನೆರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮೇಂಟೆನೆನ್ಸ್ ಹಾಗೂ ರಿಪೇರ್ ಹೆಸರಲ್ಲಿ ಈ ಏಡ್ ಸೆಂಟರ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಇನ್ನೊಂದು ಕಡೆ ಗಾಜಾದಲ್ಲಿ ತಕ್ಷಣವೇ ಕದನ ವಿರಾಮ ಆಗಬೇಕು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನವೀಯ ನೆರವು ಪೂರೈಕೆಯಾಗಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮಸೂದೆ ಜಾರಿಗೆ ಪ್ರಯತ್ನ ನಡೆದಿತ್ತು. ಆದರೆ ಅದನ್ನು ಅಮೆರಿಕ ತನ್ನ ವಿಟೋ ಅಧಿಕಾರ ಬಳಸಿ ತಡೆ ಹಿಡಿದಿದೆ. ಈ ಮೂಲಕ 14 ಸದಸ್ಯ ರಾಷ್ಟ್ರಗಳು ಸಪೋರ್ಟ್ ಮಾಡಿದ್ದ ರೆಸಲ್ಯೂಷನ್ನ ಅಮೆರಿಕ ಫಲಗೊಳಿಸಿದೆ. ಟ್ಯಾಕ್ಸ್ ಮತ್ತು ಇಮಿಗ್ರೇಷನ್ ಪ್ಯಾಕೇಜ್ ಪರಿಚಯಿಸೋ ಟ್ರಂಪ್ರ ಸೋ ಕಾಲ್ಡ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಟ್ರಂಪ್ರ ನೀಲಿಗಣ್ಣಿನ ಹುಡುಗ ಇಲಾನ್ ಮಸ್ಕ್ ಅಸಮಾಧಾನ ಹೊರ ಹಾಕಿದ್ದಾರೆ. ಈ ಬಿಲ್ಲನ್ನು ಕೊಂದು ಬಿಡಿ ಅಂತ ಹೇಳಿದ್ದಾರೆ. ಕಿಲ್ ದಿಸ್ ಬಿಲ್ ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕವನ್ನು ದಿವಾಳಿ ಮಾಡೋದು ಸರಿಯಲ್ಲ, ಕಾಲ್ ಯುವರ್ ಸೆನೆಟರ್, ಕಾಲ್ ಯುವರ್ ಕಾಂಗ್ರೆಸ್ಮನ್, ಬ್ಯಾಂಕ್ರಪ್ಟಿಂಗ್ ಅಮೆರಿಕ ಇಸ್ ನಾಟ್ ಓಕೆ, ಕಿಲ್ ದ ಬಿಲ್ ಅಂತ ಹೇಳಿದ್ದಾರೆ. ಅಂದಹಾಗೆ 2017ರ ಟ್ಯಾಕ್ಸ್ ಕಟ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋಕೆ ಈ ಬಿಲ್ ಪರಿಚಯಿಸಲಾಗಿತ್ತು. ಸುಮಾರು $4 ಟ್ರಿಲಿಯನ್ ವೆಚ್ಚವನ್ನು ಕಡಿತಗೊಳಿಸೋ ಮೆಗಾ ಪ್ಯಾಕೇಜ್ ಇದು. ಆದರೆ ಈ ಬಿಲ್ನಿಂದ ಟೆಸ್ಲಾದ EV ಟ್ಯಾಕ್ಸ್ ಕ್ರೆಡಿಟ್ಸ್ ಅಪಾಯದಲ್ಲಿದೆ ಅನ್ನೋದು ಮಸ್ಕ್ರ ಕೋಪ. ಈ ಬಿಲ್ ಜಾರಿಯಿಂದ EV ತೆರಿಗೆ ಮೇಲೆ ಯಾವುದೇ ವಿನಾಯಿತಿ ಸಿಗಲ್ಲ. ಅಲ್ಲದೆ ನಾಸಾ ಅಡ್ಮಿನಿಸ್ಟ್ರೇಟರ್ ಆಗಿ ಅಲೆಜರ್ಡ್ ಐಸಾಕ್ಮನ್ ಅವ್ರನ್ನ ಟ್ರಂಪ್ ಕನ್ಸಿಡರ್ ಮಾಡದೇ ಇರೋದಕ್ಕೂ ಕೂಡ ಮಸ್ಕ್ಗೆ ಬೇಜಾರಾಗಿತ್ತು. ಇಂಥ ಅಪರೂಪದ ಗುಣಗಳನ್ನು ಹೊಂದಿರೋರು ಸಿಗೋದು ತುಂಬ ಕಷ್ಟ ಅಂತ ಮಸ್ಕ್ ಈ ಹಿಂದೆ ಹೇಳಿದರು. ಆದರೂ ಟ್ರಂಪ್ ಕೇರ್ ಮಾಡಿರಲಿಲ್ಲ. ಜೊತೆಗೆ ಟ್ರಂಪ್ ಆಡಳಿತದ ಹೊಸ ಯೋಜನೆಗಳಿಂದ ಟೆಸ್ಲಾ ಷೇರುಗಳು ಬೀಳ್ತಾನೆ ಇತ್ತು. ನೆಟ್ವರ್ತ್ $100 ಬಿಲಿಯನ್ ಕಿತ್ಕೊಂಡು ಹೋಗಿತ್ತು. ಮಸ್ಕ್ಗೆ ಅದು ಆಗ್ತಾ ಇರಲಿಲ್ಲ. ಟೆಸ್ಲಾ ಕಾರುಗಳು ಮಾರಾಟ ಕಮ್ಮಿ ಆಗ್ತಾ ಇದ್ದಾವೆ. ಬೇಸಿಕಲಿ EV ವಿರೋಧಿಯಾಗಿರೋ ಟ್ರಂಪ್ EV ಮಾರ್ಕೆಟ್ಗೆ ಪೂರಕವಾಗಿ ನಡ್ಕೊಳ್ತಾ ಇಲ್ಲ. ಹೀಗಾಗಿ ಮಸ್ಕ್ ಟ್ರಂಪ್ ವಿರುದ್ಧ ಯುದ್ಧ ಸಾರಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲಾನ್ ಮಸ್ಕ್ರ ಅಪಯ ಎರಾಲ್ ಮಸ್ಕ್ 5 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ಈ ಭೇಟಿಯಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಿ ಶ್ರೀರಾಮರ ದರ್ಶನವನ್ನು ಪಡೆದಿದ್ದಾರೆ. ಈ ವೇಳೆ ಮಾತನಾಡಿರೋ ಎರಾಲ್ ಮಸ್ಕ್, ನಾನು ಮಾಡಿದ ಅದ್ಭುತ ಕೆಲಸಗಳಲ್ಲಿ ಈ ರಾಮ ಮಂದಿರ ಭೇಟಿ ಕೂಡ ಇದೊಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಎರಾಲ್ ಮಸ್ಕ್ ಜೊತೆ ಅವರ ಮಗಳು ಅಲೆಕ್ಸಾಂಡ್ರಾ ಮಸ್ಕ್ ಕೂಡ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದಿದ್ದಾರೆ. ಇದಕ್ಕೂ ಮುಂಚೆ ಇಂಟರ್ವ್ಯೂನಲ್ಲಿ ಎರಾಲ್ ಮಸ್ಕ್ ಹಿಂದೂಯಿಸಂ ಬಗ್ಗೆ ಮಾತನಾಡಿದರು. ಇಡೀ ಜಗತ್ತು ಭಗವಾನ್ ಶಿವರನ್ನು ಫಾಲೋ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನಗನ್ಸುತ್ತೆ. ನಾನೇನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆದರೆ ಹಿಂದೂ ಧರ್ಮ ನನ್ನನ್ನು ಆಕರ್ಷಿಸುತ್ತೆ. ಹಿಂದೂ ಧರ್ಮ ತುಂಬ ಪುರಾತನವಾದುದು. ಭಾರತ ಆಳ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಬ್ಯಾನ್ ಹೇರೋ ಕ್ರಮಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೈನ್ ಹಾಕಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದೆ ಅಂತ ಈ ಕ್ರಮ ತಗೊಂಡಿರುವುದಾಗಿ ಅಮೆರಿಕದ ವೈಟ್ ಹೌಸ್ ಅನೌನ್ಸ್ ಮಾಡಿದೆ. ಹಾರ್ವರ್ಡ್ ಯೂನಿವರ್ಸಿಟಿಗೆ ಅಡ್ಮಿಷನ್ ನೀಡುವ ಸಂಬಂಧ ಫಾರಿನ್ ಸ್ಟೂಡೆಂಟ್ಸ್ಗೆ ನೀಡಲಾಗುವ ಎಲ್ಲ ಬಗೆಯ ವೀಸಾ ಕೊಡೋದನ್ನು ಸ್ಟಾಪ್ ಮಾಡುವಂತೆ ಅಮೆರಿಕ ಸರ್ಕಾರ ಆದೇಶಿಸಿದೆ. ಇದರಿಂದ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದ ಸುಮಾರು 788 ಭಾರತೀಯ ವಿದ್ಯಾರ್ಥಿಗಳ ಎಜುಕೇಷನ್ಗೆ ಸಮಸ್ಯೆ ಆಗುತ್ತೆ.
ಏನೋ ಈ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸುಮಾರು 6,800 ಫಾರಿನ್ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.